ಮದ್ದೂರು ತಾಲೂಕು ಪಂಚಾಯಿತಿ ಮದ್ದೂರು ವತಿಯಿಂದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕಿಯರಿಗೆ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಬಿಸಿಯೂಟ ನೌಕರರಿಗೆ ಮುಟ್ಟಿನ ಕುರಿತು ಒಂದು ದಿನದ ಕಾರ್ಯಾಗಾರವನ್ನು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದ್ದು, ಕಾರ್ಯಕ್ರಮಕ್ಕೆ ತಹಸೀಲ್ದಾರ್ ಪರಶುರಾಮ್ ಸತ್ತಿಗೇರಿ ಮಾತನಾಡಿ, ಮಹಿಳೆಯರು ಆರೋಗ್ಯದ ಬಗ್ಗೆ ಕಾಳಜಿಯನ್ನೇ ವಹಿಸಿ ಜಾಗೃತರಾಗಬೇಕು. ಆ ನಿಟ್ಟಿನಲ್ಲಿ ಇಂದು ತಜ್ಞ ವೈದ್ಯರನ್ನು ಕರೆಸಿ ಮುಟ್ಟಿನ ಸಮಸ್ಯೆ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತಿದ್ದು, ಅದನ್ನು ಪಡೆದುಕೊಂಡು ಪ್ರತಿಯೊಬ್ಬರೂ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದರು. ಪ್ರಪಂಚದಲ್ಲಿ ಕ್ಯಾನ್ಸರ್ ಅನೇಕ ರೀತಿಯಲ್ಲಿ ಕ್ಯಾನ್ಸರ್ ಬರ್ತಾ ಇದೆ. ಅದರಲ್ಲಿ ಇದು ಮಹಿಳೆಯರು ಕೂಡ ಉಪಯೋಗಿಸುವಂತಹ ಪ್ಯಾರೆಂಟ್ಸ್ ಕೂಡ ಕ್ಯಾನ್ಸರ್ ಕೊಡುವ ಅವಕಾಶಗಳು ಜಾಸ್ತಿ ಇರೋದ್ರಿಂದ ಅದನ್ನ ಬದಲಾಗಿ ಅನೇಕ ಎಕ್ಸ್ಪರ್ಟ್ಸ್ಗಳು ಡಾಕ್ಟರ್ಸ್ಗಳು ಮಹಿಳೆಯರು ಉಪಯೋಗಿಸಬೇಕು. ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಉತ್ತಮ ಹಾಗೂ ಪರಿಸರದ ಮಾಲಿನ್ಯ ಕೂಡ ಕಡಿಮೆ ಆಗ್ತದೆ ಮತ್ತು ಮಹಿಳೆಯರ ದೇಹದ ಯಾವುದೇ ರೀತಿಯ ಅಡ್ಡ ಪರಿಣಾಮ ಕೂಡ ಬೀರಲ್ಲ ಅಂತ ಹೇಳಿ ಗುರುತಿನಗಳಿಗೆ ಎಲ್ಲ ಕಡೆಯಲ್ಲೂ ಕೂಡ ವಿತರಣೆ ಮಾಡ್ತಾ ಇದ್ದೀವಿ. ಅದರಂತೆ ಇಡೀ ತಾಲೂಕು ಕೂಡ ವಿತರಣೆ ಮಾಡಬೇಕು ಅಂತ ನಮ್ಮ ಶಾಸಕರ ಅದರಿಂದ ಈ ದಿನ ಕಾರ್ಯಕ್ರಮ ಬರಬೇಕಾಗಿತ್ತು. ಅನೇಕ ಕಾರಣಗಳಿಂದ ಕೆಲಸದ ಸಾಧ್ಯ ಇಲ್ಲ. ಆದರೂ ಕೂಡ ತಿಳಿಸಿದ್ದಾರೆ. ಎಲ್ಲರೂ ಕೂಡ ಯಾವ ರೀತಿ ಉಪಯೋಗಿಸಿದ್ರೆ ಮಾತ್ರ ಅವರು ಸಾರ್ಥಕ ಆಗ್ತದೆ. 1 ಕೋಟಿ ₹500 ಆಗ್ತದೆ. ಅದನ್ನು ನೋಡಿಕೊಂಡು ಪ್ರತಿಯೊಬ್ಬರು ಇದನ್ನು ಉಪಯೋಗಿಸಬೇಕು. ಮತ್ತು ಬಳಿಕ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಾಮಲಿಂಗಯ್ಯ ಮಾತನಾಡಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಂದಿನಿ ಮೇಡಂರವರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಮಹಿಳೆಯರ ಆರೋಗ್ಯದ ದೃಷ್ಟಿಯಿಂದ ಕ್ಯಾನ್ಸರ್ ತಡೆಗಟ್ಟುವ ನಿಟ್ಟಿನಲ್ಲಿ ಹಾಗೂ ಪ್ಯಾಡ್ಗಳಿಂದ ಆಗುತ್ತಿರುವ ಅನಾಹುತಗಳನ್ನು ತಪ್ಪಿಸಲು ಮುಟ್ಟಿನ ಕಪ್ ವಿತರಣೆಯನ್ನು ಮಾಡಲಾಗುತ್ತಿದೆ. ಇದನ್ನ ನೀವು ಬಳಸುವುದರ ಜೊತೆಗೆ ನಿಮ್ಮ ಸುತ್ತಮುತ್ತಲಿನವರಿಗೂ ಅರಿವು ಮೂಡಿಸಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕೆಂದು ತಿಳಿಸಿದರು. ಎಲ್ಲ ಹುಡುಗಿಯರನ್ನು ಕೂಡ ಆರೋಗ್ಯದ ಬಗ್ಗೆ ಶಿಕ್ಷಣದ ಬಗ್ಗೆ ನೀವು ಅವೇರ್ನೆಸ್ ಮೂಡಿಸಿ ಎಲ್ಲರೂ ಕೂಡ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಸೊ ಅದರಲ್ಲಿ ನಮ್ಮ ಯುವ ಸಾಹೇಬರು ಎಲ್ಲರೂ ಕೂಡ ಜಿಲ್ಲೆ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಒಂದು ಸಹಕಾರದಿಂದ ಈ ಮದ್ದೂರಲ್ಲಿ ನಾವು ಅದನ್ನು ಸಾಧಿಸಿ ತೋರಿಸೋಣ ಅಂತ ನಾವು ಕೇಳ್ಕೊಳ್ತೀವಿ. ಡಾಕ್ಟರ್ಸ್ ಎಲ್ಲ ಬಂದಿದ್ದಾರೆ. ಸ್ವಲ್ಪ ಬೇರೆ ಮೀಟಿಂಗ್ ಮಾಹಿತಿಯನ್ನು ತಿಳಿಸ್ತಾರೆ. ಸೊ ಅವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿ ನಮ್ಗೆ ಖುಷಿ ಆಗ್ತದೆ. ಎಲ್ಲರೂ ಜಾಸ್ತಿ ಹಿಂದೆ ಇಷ್ಟೊಂದು ಪಾಸಿಟಿವ್ ರೆಸ್ಪಾನ್ಸ್ ನಿಮ್ಮಿಂದ ಬರ್ತಾ ಇದೆ ಅಂತ ನಮ್ಗೆ ಭಾಳ ಖುಷಿ ಆಗುತ್ತೆ. ಸೊ ಎಲ್ಲರೂ ಕೂಡ ಇದೇ ಒಂದು ಯೋಜನೆಗೂ ಸಹಕಾರ ಕೊಡ್ತೀವಿ. ನಿಮ್ಮಿಂದಲೇ ಇದು ಸಕ್ಸಸ್ಫುಲ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಿಮಗೆ ಸಹಕಾರ ಭಾಳ ಆಗ್ತಾ ಇದೆ. ಸೊ ಎಲ್ಲರೂ ಕೂಡ ಮಾಡಬೇಕು. ಈ ವೇಳೆ ಮಹಿಳಾ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಮನೋಹರ್, ಬಾ ಶೀಲಾ, ಡಾಕ್ಟರ್ ಅರ್ಜುನ್, ತಾಪಂಪ್ ಯೋಜನಾಧಿಕಾರಿ ಸುರೇಶ್ ಸೇರಿದಂತೆ ಇತರರು ಹಾಜರಿದ್ದರು.